ಜೀವನದಲ್ಲಿ ವಿಫಲತೆ ಸಾಮಾನ್ಯ. ಪರೀಕ್ಷೆಯಲ್ಲಿ ಫೇಲ್ ಆಗಬಹುದು, ಕೆಲಸದಲ್ಲಿ ಸೋಲ್ಬಹುದು, ಸಂಬಂಧಗಳಲ್ಲಿ ಗಾಯವಾಗಬಹುದು. ಆದ್ರೆ ಪ್ರಶ್ನೆ, ವಿಫಲವಾದ ನಂತರ ನಾವ್ ಏನ್ ಮಾಡ್ತೇವೆ? ಲೋಕ ಹೇಳ್ತದೆ ನೀನ್ ಸೋತವನು, ನಿನ್ನಿಂದ ಆಗಲ್ಲ. ಆದ್ರೆ ದೇವ್ರು ಹೇಳ್ತಾನೆ ನೀನ್ ಮತ್ತೆ ಎದ್ದೇಳಬಹುದು, ನಾನ್ ನಿನ್ ಜೊತೆ ಇದ್ದೇನೆ. ಫ್ರೆಂಡ್ಸ್, ಲೋಕದ ಯೋಚನೆ ವಿಫಲತೆ, ಅಂತ್ಯ, ಒಮ್ಮೆ ಸೋತರೆ ಮತ್ತೆ ಅವಕಾಶ ಇಲ್ಲ. ಆದ್ರೆ ಬೈಬಲ್ ಹೇಳ್ತದೆ, ಜ್ಞಾನೋಕ್ತಿಗಳು 24ನೇ ಅಧ್ಯಾಯ 16ನೇ ವಚನ, ಶಿಷ್ಟನು 7 ಸಾರಿ ಬಿದ್ದರೂ ಮತ್ತೆ ಹೇಳುವನು, ದುಷ್ಟನು ಕೇಡಿನಿಂದ ಬಿದ್ದೇ ಹೋಗುವನು. ಬೈಬಲ್ನಲ್ಲಿ ಒಂದು ಉದಾಹರಣೆಯನ್ನ ನೋಡಬಹುದು. ಪೇತ್ರನನ್ನ ನೆನ್ಪಿಸ್ಕೊಳ್ಳಿ. ಅವನು ಯೇಸುಸ್ವಾಮಿಗೆ ಹೇಳ್ತಾನೆ, ನಾನು ಯಾವತ್ತೂ ನಿನ್ನನ್ನ ಬಿಟ್ಟು ಹೋಗೋದಿಲ್ಲ. ಆದ್ರೆ ಅವನ್ 3 ಸಾರಿ ಯೇಸುಸ್ವಾಮಿಯನ್ನ ನಿರಾಕರಿಸ್ದ. ಅದು ದೊಡ್ಡ ವಿಫಲತೆ. ಆದ್ರೆ ಏನಾಯ್ತು ಗೊತ್ತಾ? ಯೇಸುಸ್ವಾಮಿ ಅವನನ್ನ ತಳ್ಳಿಲ್ಲ, ಮತ್ತೆ ಅವನನ್ನ ಸೇರಿಸ್ಕೊಂಡ್ರು. ಪೇತ್ರನು ಶಕ್ತಿಶಾಲಿ ನಾಯಕನಾದ. ಇದು ದೇವರ ಹೃದಯ. ವಿಫಲತೆ ಇದ್ರೂ ಕೂಡ ದೇವರು ಪುನಃ ಸ್ಥಾಪನೆಯನ್ನ ಆ ವ್ಯಕ್ತಿಗೆ ಕೊಡ್ತಾರೆ. ಫ್ರೆಂಡ್ಸ್, ಒಬ್ಬ ಹುಡುಗ ಸೈಕಲ್ ಓಡಿಸೋದಿಕ್ಕೆ ಕಲಿತಾ ಇದ್ದ. ಮೊದಲ ದಿನ ಬಿದ್ದ, 2ನೇ ದಿನ ಮತ್ತೆ ಬಿದ್ದ, 3ನೇ ದಿನ ಮತ್ತೆ ಬೀಳ್ತಾನೆ. ಅವನು ಹೇಳ್ದ, ನನ್ಗಾಗಲ್ಲ. ಅದಕ್ಕೆ ಅವನ ತಂದೆ ಹೇಳ್ತಾರೆ, ನೀನ್ ಬಿದ್ದಿದೀಯಾ, ಅದು ಸಮಸ್ಯೆ ಅಲ್ಲ, ನೀನ್ ಮತ್ತೆ ಎದ್ದೇಳ್ಬೇಕು. ಕೊನೆಗೆ ಅವನ್ ಸೈಕಲ್ ಓಡಿಸೋದಿಕ್ಕೆ ಕಲಿತಾನೆ. ಫ್ರೆಂಡ್ಸ್, ಬೀಳುವಂಥದ್ದು ಸಮಸ್ಯೆ ಅಲ್ಲ, ಎದ್ದೇಳದೇ ಇರುವಂಥದ್ದೇ ಸಮಸ್ಯೆ. ಕೆಲವೊಂದು ಆತ್ಮೀಯ ಪಾಠಗಳು ಏನು ಎಂಬುದಾಗಿ ನೋಡೋಣ. ಮೊದಲನೇದಾಗಿ, ವಿಫಲತೆ ದೇವರ ಯೋಜನೆಯನ್ನ ನಿಲ್ಲಿಸುವುದಿಲ್ಲ. ದೇವರು ಇನ್ನೂ ನಿನ್ನ ಜೀವನದಲ್ಲಿ ಕೆಲಸ ಮಾಡ್ತಾ ಇದ್ದಾನೆ. ಎರಡನೇದಾಗಿ, ದೇವರ ಕೃಪೆ ವಿಫಲತೆಗಿಂತ ದೊಡ್ಡದು. ನಿನ್ನ ತಪ್ಪು ದೊಡ್ಡದಾಗಿರಬಹುದು, ಆದ್ರೆ ದೇವರ ಕೃಪೆ ಇನ್ನೂ ದೊಡ್ಡದು. ಮೂರನೇದಾಗಿ, ಭರವಸೆ ಇಡುವಂಥದ್ದು ಒಂದು ಆಯ್ಕೆ. ಭಯವನ್ನ ಆರಿಸಬಹುದು ಅಥವಾ ದೇವರನ್ನು ಕೂಡ ಆರಿಸಬಹುದು. ಫ್ರೆಂಡ್ಸ್, ಒಂದು ವಿದ್ಯಾರ್ಥಿ ಪರೀಕ್ಷೆಯಲ್ಲಿ ಫೇಲ್ ಆಗ್ತಾನೆ. ಅವನು ತುಂಬಾ ನಿರಾಶೆಗೆ ಒಳಗಾಗ್ತಾನೆ. ಅವನು ಹೇಳ್ತಾನೆ, ನನ್ನಿಂದ ಆಗಲ್ಲ. ಆದ್ರೆ ಅವ್ರ ಗುರು ಹೇಳ್ತಾರೆ, ಇದು ನಿನ್ನ ಅಂತಿಮ ಫಲಿತಾಂಶ ಅಲ್ಲ, ಇದು ನಿನ್ನ ತರಬೇತಿ. ಅವನು ಮತ್ತೆ ಓದಿ ಮುಂದಿನ ಪರೀಕ್ಷೆಯಲ್ಲಿ ಪಾಸ್ ಆಗ್ತಾನೆ. ಇಂದು ನಾವು ತೀರ್ಮಾನ ಮಾಡೋಣ, ನಾನು ನನ್ನ ವಿಫಲತೆಯಲ್ಲಿ ಉಳಿಯೋದಿಲ್ಲ, ನಾನು ದೇವರ ಮೇಲೆ ಭರವಸೆ ಇಡ್ತೇನೆ, ನಾನು ಮತ್ತೆ ಎದ್ದೇಳ್ತೇನೆ. ಕೊನೆಯದಾಗಿ ಫ್ರೆಂಡ್ಸ್, ನಿನ್ನ ವಿಫಲತೆ ನಿನ್ನ ಅಂತ್ಯ ಅಲ್ಲ, ದೇವ್ರು ನಿನ್ನನ್ನ ಬಿಟ್ಟು ಹೋಗಿಲ್ಲ, ನೀನ್ ಮತ್ತೆ ಎದ್ದೇಳ್ತಿ. ಇಂದು ದೇವ್ರು ನಿಮ್ಮನ್ನ ಕೇಳ್ತಾನೆ, ನೀನ್ ಸೋತಾಗ್ಲೂ ನನ್ ಮೇಲೆ ಭರವಸೆ ಇಡ್ತೀಯ. ಲೋಕ ಹೇಳ್ತದೆ ಬಿಟ್ಬಿಡು, ಆದ್ರೆ ದೇವ್ರು ಹೇಳ್ತಾನೆ ಮತ್ತೆ ಪ್ರಾರಂಭ ಮಾಡು ಎಂಬುದಾಗಿ. ಈ ಕಾರ್ಯಕ್ರಮದ ಬಗ್ಗೆ ನಿಮ್ಮ ಅಭಿಪ್ರಾಯ, ಸಲಹೆಗಳು ಹಾಗೂ ಯಾವುದೇ ಪ್ರಾರ್ಥನಾ ಮನವಿಗಳಿದ್ದಲ್ಲಿ ನಮ್ಮ ದೂರವಾಣಿ ಸಂಖ್ಯೆಗೆ ನೀವು ಕರೆ ಮಾಡಬಹುದು. ನಮ್ಮ ದೂರವಾಣಿ ಸಂಖ್ಯೆ 996026065453. ನಿಮ್ಮ ಅಭಿಪ್ರಾಯಗಳನ್ನು ಇಮೇಲ್ ಮೂಲಕವೂ ನಮಗೆ ತಿಳಿಸಬಹುದು. ನಮ್ಮ ಇಮೇಲ್ ID info@fibaonline.org. ವಂದನೆಗಳು.